ನಿಮ್ಮ ವಿವಾಹ ಸಂಬಂಧದ ಸಂದರ್ಭದಲ್ಲಿ ಬಹುಶಃ ಇದನ್ನು ಓದಿದ ಇದೇ ಪ್ಯಾಸೇಜನ್ನು ಇದೇ ಪವಿತ್ರಗೀತೆಯನ್ನು ವಾಚನವನ್ನು ಓದಿದ್ದೀರಾ. ನಿಮ್ಮದು ವಿವಾಹ ಆದಾಗ ಯಾವ ಶುಭ ಸಂದೇಶವನ್ನು ಓದಿದ್ರು? ಕಾನನಗರದಲ್ಲಿ ಮದುವೆ ನಿಮ್ಮದು ಅದೇ. ಅಲ್ಲಿ ಎಷ್ಟು ವರ್ಗಕ್ಕೆ ಸೇರಿದಂಥ ಪಾನಗಳಿದ್ದವು? ಎಷ್ಟು ವರ್ಗಕ್ಕೆ ಸೇರಿದಂಥ ಬಾಣಗಳಿದ್ದು? 3. ಯಾವುದು 3? ಖಾಲಿ ಬಾಣಗಳು, ಅರ್ಧ ತುಂಬಿದ ಬಾಣಗಳಿದ್ದಲ್ಲ, ಸಾಧಾರಣ ದ್ರಾಕ್ಷಾರಸ ತುಂಬಿದಂಥ ಬಾಣಗಳು. 3ನೇದು ಉತ್ತಮ ದ್ರಾಕ್ಷಾರಸ ತುಂಬಿದಂಥ ಬಾಣಗಳು ಅಲ್ವಾ? ಆದರೆ 4 ಇದು ಅಲ್ಲಿ ಖಾಲಿ ಬಾಣಗಳು, ನೀರು ತುಂಬಿದಂಥ ಬಾಣಗಳು, ಸಾಧಾರಣ ದ್ರಾಕ್ಷಾರಸ ತುಂಬಿದಂಥ ಬಾಣಗಳು ಮತ್ತು ಉತ್ತಮ. ಅದೇ ಉತ್ತಮ ಅಂದರೆ ನಾನು ಅವರಿಗೆ ಹೇಳಿದ್ದೆ, ಶಿವರಾಮಕಾರ ಅಂತ ಹೇಳ್ತಾರೆ, ಅದು ಹಾಲು. ಸಾಧಾರಣ ಹಾಲು, ನೀರು. 3ನೇದು ನೀರು ತುಂಬಿದ ಬಾಣಗಳು, ಅದು ನೀರು, ಹಾಲು. 4ನೇದು ಒಡೆದು ಹೋದಂಥ ಕುಟುಂಬಗಳು, ಹಾಲು ಮತ್ತು ಮಜ್ಜಿಗೆ. ಇಲ್ಲೇನು ಖಾಲಿ ಬಾಣಗಳು. 4 ವರ್ಗಕ್ಕೆ ಸೇರಿದಂಥ ಬಾಣಗಳು ಅಲ್ಲಿ. ಎಷ್ಟು ಬಾಣಗಳಿದ್ದವು ಅಲ್ಲಿ? 6. 5, 4, 3, 6, 7, 8. ಎಷ್ಟು? 6. ಅಲ್ಲಿಂದ ಕೂತ್ಕೊಂಡು ಹೇಳ್ತಾರೆ 6 ಬಾಣಗಳಿದ್ದು. ಬೈಬಲ್ ಗ್ರಂಥದಲ್ಲಿ 6 ಅಂತ ಹೇಳಿದರೆ ಅಪೂರ್ಣ ಸಂಖ್ಯೆ. ಸಂಪೂರ್ಣ ಸಂಖ್ಯೆ ಯಾವುದು? 7 ಅಥವಾ 3. ಇವುಗಳು ಸಂಪೂರ್ಣ ಸಂಖ್ಯೆ. ಅಪೂರ್ಣ ಸಂಖ್ಯೆ 6. ಅದಕ್ಕಾಗಿ 6 ಬಾಣಗಳು ಇದ್ರೆ ಸಾಕ, ಖಾಲಿ ಆಗ್ತವೆ. ಅಪೂರ್ಣ ಸಂಖ್ಯೆ ಅಲ್ಲಿ 7ನೇ ಬಾಣವನ್ನು ಸೇರಬೇಕು, ಆವಾಗ ಸಂಪೂರ್ಣ. 7ನೇ ಬಾಣೆ ಇತ್ತ ಅಲ್ಲಿ ಯಾವುದು? ಪ್ರಭು ಯೇಸು ಕ್ರಿಸ್ತರೇ ಆ 7ನೇ ಬಾಣೆ. ಅವರು ಬಂದ ಮೇಲೆ ಯಾವುದಕ್ಕೂ ಕಡಿಮೆ ಆಗಿಲ್ಲ, ಎಲ್ಲನೂ ತುಂಬಿ ಹೋಗಿತ್ತು. ದ್ರಾಕ್ಷಾರಸ ಅಂದರೆ ಮುಗಿತಾ, ದ್ರಾಕ್ಷಾರಸ ಅಂದರೆ ನೆಮ್ಮದಿ ಎಂಬುದಾಗಿ ಅರ್ಥ. ಯಹೂದ್ಯರಿಗೆ ದ್ರಾಕ್ಷಾರಸ ಅಂದರೆ ನೆಮ್ಮದಿ. ಅಲ್ಲಿ ನೆಮ್ಮದಿಗೆ ಕೊರತೆ ಇತ್ತು, ನೆಮ್ಮದಿ ಕಡಿಮೆ ಆಗ್ತಾ ಇತ್ತು. ಈಗ ನೆಮ್ಮದಿಯನ್ನು ತುಂಬಿಸಿಕೊಡ್ತಿದ್ದು ಯಾರು? ಪ್ರಭು ಯೇಸು ಕ್ರಿಸ್ತರು. ಅದಕ್ಕಾಗಿ ಆ ಪ್ರಭು ಯೇಸು ಕ್ರಿಸ್ತರನ್ನು ನಿಮ್ಮಲ್ಲಿ ನಿಮ್ಮ ವಿವಾಹ ಜೀವನದಲ್ಲಿ ಇಟ್ಕೊಂಡ್ರೆ, ಎಷ್ಟು ಮಂದಿ ನೀವು ಎಷ್ಟು ಮಂದಿ ಮದುವೆಗೆ ಹೋಗಿದ್ರಿ? ನೀವು ವಿವಾಹಕ್ಕೆ ನೀವು ಮದುವೆ ಆಗುವುದಕ್ಕೆ ಹೋದದ್ದು ಎಷ್ಟು ಮಂದಿ? ನೀವು ತುಂಬ ಮಂದಿ ಬಂದರು, ಎಲ್ಲರಲ್ಲಿ ಮದುವೆ ಆಗ್ತದೆ. ಮದುವೆಗೆ ವಿವಾಹಕ್ಕೆ ಹೋದವರು ನಿಮ್ಮ ಎಷ್ಟು ಮಂದಿ? ನೀವು ಇಬ್ಬರೇ ಅಲ್ವಾ? ಅದೇ ನೀವು 3 ಹೋಗಿದ್ರಿ. ಯಾರು? ಅವರಿಬ್ಬರು ಮತ್ತು ಪ್ರಭು ಯೇಸು ಕ್ರಿಸ್ತರು. ಇಬ್ಬರು ಹೋಗಬೇಡಿ, 3 ಸಂಪೂರ್ಣ ಸಂಖ್ಯೆ. ಅದು 3 ಹೋಗಬೇಕು. ನಿನ್ನ ಹೆಸರು ಜಸ್ಶ್ರೀ ಮತ್ತು ಜೆನಿಫಾ ಮತ್ತು ಪ್ರಭು ಯೇಸು ಕ್ರಿಸ್ತರು 3 ಹೋಗಬೇಕು. ಆ 3 ಜೊತೆಯಲ್ಲೇ ಇರಬೇಕು ಕೊನೆಯ ತನಕ. ಇಬ್ಬರು ಮಾತ್ರ ಇದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ. ಆ 3 ಶಾಶ್ವತವಾಗಿ ನಿಮ್ಮ ಜೊತೆಯಲ್ಲಿ ಇದ್ದಿರಬೇಕು. ಅವರಿಗೆ ಸ್ಥಳವನ್ನು ಕೊಡಬೇಕು. ಕುಟುಂಬದಲ್ಲಿ ಉಳಿಬೇಕಂತ ಹೇಳಿದರೆ ಆ 3ನೇ ವ್ಯಕ್ತಿ ಏನಿದೆ, ಬಹಳ ಮುಖ್ಯ ವ್ಯಕ್ತಿ, ಅವರಿಗೆ ಸಮಯ ಕೊಡಬೇಕು. ಸ್ವಲ್ಪ ಅರ್ಧ ಗಂಟೆ ಆದರೂ ಸಮಯ ಕೊಡಬೇಕು ಪ್ರತಿದಿನ. ಹಾಗಾದರೆ ನಿಮಗೆ ಉಳಿದಿದ್ದು 23 ತಾಸು 30 ನಿಮಿಷ. ಆ 30 ನಿಮಿಷ ಅವರಿಗೆ ಕೊಟ್ಟಿದ್ದು 3ನೇ ವ್ಯಕ್ತಿ. ಆ 3ನೇ ವ್ಯಕ್ತಿ ಯಾವಾಗ ಹೋಗ್ಬಿಟ್ಟಾದ ನಿಮ್ಮಿಂದ, ನೀವು ಅವರನ್ನು ಮೂಲೆಗೆ ಸೇರಿಸ್ತೀರಿ, ಆವಾಗ ನಿಮ್ಮ ಕುಟುಂಬ ಮೂಲೆಗೆ ಸೇರುತ್ತೆ ಮತ್ತು ಒಳ್ಳೆಯದು.
ಕುಟುಂಬದಲ್ಲಿ ಆಧ್ಯಾತ್ಮಿಕತೆ ಧಾರ್ಮಿಕತೆ ಇರಬೇಕು. ಆಧ್ಯಾತ್ಮಿಕತೆಗೂ ಧಾರ್ಮಿಕತೆಗೂ ವ್ಯತ್ಯಾಸ ಇದೆ. ಗೃಹ ಪ್ರವೇಶಕ್ಕೆ ಹೋಗಿದ್ದೀರಾ ನೀವು? ಯಾರಾದರೂ ನೀವು ಹೋಗಿದ್ದೀರಲ್ವ? ಎಲ್ಲಾದರೂ ಹೋಗಿದ್ದೀರಿ. ನಿಮ್ಮ ಮನೆಯಲ್ಲಿ ಆದರೆ ನಿಮ್ಮ ಮನೆಯಲ್ಲಿ ಅಥವಾ ಬೇರೆಯವ್ರ ಮನೆಯಲ್ಲಿ ಗೃಹ ಪ್ರವೇಶಕ್ಕೆ ಹೊಸ ಮನೆಗೆ ಹೋದಾಗ ಏನನ್ನ ನೋಡ್ಕೊಂಡು ಬಂದಿರಿ? ಮನೆ ಅಂದರೆ ಹೌದು, ಹೊರಗಿಂದ ನೋಡ್ತೀರಿ ಒಂದು, ಮತ್ತೆ ಎಷ್ಟು ಕೋಣೆಗಳು ಇದೆ, ಎಷ್ಟು ರೂಮ್ಸ್ ಇವೆ, ಮತ್ತು ಇಂಟೀರಿಯರ್ಸ್ ಹೇಗೆ ಮಾಡಿದ್ದಾರೆ. ಹೆಣ್ಮಕ್ಳಾದರೆ ಮೊದಲಿಗೆ ಹೋಗಿ ಅಡುಗೆ ಮನೆ ಹೇಗಿದೆ ಅಂತ ನೋಡಿ. ಅಡುಗೆ ಮನೆ ಮತ್ತು ವಸ್ತುಗಳನ್ನು ಇಡುವುದಕ್ಕೆ ಕಬರ್ಡ್ಸ್ ಎಲ್ಲ ಮಾಡಿದ್ದಾರೆ, ಇಂಟೀರಿಯರ್ಸ್ ಚೆನ್ನಾಗಿದೆಯಾ, ಇದನ್ನೆಲ್ಲ ನೋಡ್ಕೊಂಡು ಬಂದಿರಿ. ಯಾರಾದರೂ ಗೃಹ ಪ್ರವೇಶಕ್ಕೆ ಹೋದಂಥವರು ಪಿಕ್ಕಾಸಿಯನ್ನು ತೆಗೆದುಕೊಂಡು ಹೋಗಿ ಸ್ವಲ್ಪ ಅಗಿದು ಅದರ ಅಡಿಪಾಯವನ್ನು ಅಥವಾ ಅಸ್ಥಿವಾರವನ್ನು ಫೌಂಡೇಶನನ್ನು ಅಗಿದು ನೋಡ್ಕೊಂಡು ಬಂದಂಥವ್ರು ಇದ್ದೀರಿ? ಇಲ್ಲ ಅಲ್ವ? ನೋಡೇ ಇಲ್ಲ. ಹಾಗಾದ್ರೆ ಮನೆ ಇದೆ, ಗಟ್ಟಿ ಇದೆ ಅಂತ ಹೇಳಿ ನಿಮಗೆ ಗ್ಯಾರಂಟಿ ಇಲ್ಲ. ಮನೆ ಉಳಿಯುತ್ತಾ? ಫೌಂಡೇಶನ್ ಇಲ್ಲದಿದ್ರೆ ಮನೆ ಉಳಿಯುತ್ತಾ? ಇಲ್ಲ, ಕುಸಿದು ಬೀಳುತ್ತೆ ಅಲ್ವಾ? ಹಾಗಾದರೆ ನೀವು ನೋಡದೇ ಇದ್ರೂ ಕೂಡ ನಿಮ್ಗೆ ಗೊತ್ತು ಆ ಮನೆಗೊಂದು ಅಸ್ಥಿವಾರ ಇದೆ, ಆ ಮನೆಗೊಂದು ಫೌಂಡೇಶನ್ ಇದೆ ಅಂತ ಗ್ಯಾರಂಟಿ ನಿಮಗೆ ಗೊತ್ತು. ಹೇಗೆ? ಯಾಕೆಂದರೆ ಮನೆ ಕಟ್ಟಿ ನಿಂತಿದೆ. 50 ವರ್ಷ ನಿಂತರೆ ಮನೆ ಫೌಂಡೇಶನ್ ತುಂಬ ಚೆನ್ನಾಗಿ ಹಾಕಿದ್ದಾರೆ. 100 ವರ್ಷ ಉಳಿದ್ರೆ ಮನೆ ಇದು ಭಾಳ ಗಟ್ಟಿಯಾಗಿದೆ. ಏನು? ಫೌಂಡೇಶನ್ ಕುಸಿದ್ರೆ ಮನೆ ಕುಸಿದು ಬೀಳುತ್ತೆ. ಫೌಂಡೇಶನ್ ಕಟ್ಟಿದೆ ಎಂಬುದಾಗಿ ಅರ್ಥ. ಹಾಗಾದರೆ ನಿಮ್ಮ ಕುಟುಂಬ 50 ವರ್ಷ ಜೂಬಿಲಿ ಮಾಡಬೇಕು ಅಂತ ಆಸೆ ಇಲ್ವಾ? ಜೊತೆಯಲ್ಲೇ ಇರಬೇಕು ಇಬ್ಬರು ಕೂಡ. 50 ವರ್ಷದ ಜೂಬಿಲಿ, ಗೋಲ್ಡನ್ ಜೂಬಿಲಿ ಮಾಡಬೇಕಂತ ಆಸೆ ಇದೆ ಇಲ್ವಾ? 50 ವರ್ಷ, 60 ವರ್ಷ, 75 ವರ್ಷ ಉಳಿಬೇಕು ಅಂತ ಹೇಳಿದ್ರೆ 75 ಸ್ವಲ್ಪ ಕಷ್ಟ. ಆವಾಗ ನಾವು ಅಲ್ವಾ 105 ಅಥವಾ 60 ವರ್ಷ ನಾವು ಜೊತೆಯಲ್ಲೇ ಇರಬೇಕು ಇಬ್ಬರು ಕೂಡ ಅಂತಂದರೆ ಫೌಂಡೇಶನ್ ಗೊತ್ತಿರಬೇಕು. ಆ ಫೌಂಡೇಶನ್ ಏನಿದೆ ಅದು ಆಧ್ಯಾತ್ಮಿಕತೆ. ಆಧ್ಯಾತ್ಮಿಕತೆ ಇನ್ನೊಂದು ಹೆಸರು ದೈವ ದರ್ಶನ ಅಥವಾ ಕ್ರಿಸ್ತಾನುಭವ. ಈ ಕ್ರಿಸ್ತಾನುಭವ, ಕ್ರಿಸ್ತನ ಅನುಭವ, ದೈವಾನುಭವ ನಮ್ಮಲ್ಲಿ ಇಲ್ಲದೇ ಇದ್ದಲ್ಲಿ ಸ್ವಲ್ಪ ಕಷ್ಟ. ಅದಕ್ಕಾಗಿ ಮೊದಲು ನಮ್ಮಲ್ಲಿ ಇರಬೇಕಾಗಿತ್ತು ಆ ಕ್ರಿಸ್ತಾನುಭವ, ಅದು ಫೌಂಡೇಶನ್. ಹಾಗಾದರೆ ಮೊದಲನೇ ಮತ್ತು ಅದರ ಮೇಲೆ ಕಟ್ಟಿಕೊಂಡು ಹೊರಗೆ ಕಾಣುವಂಥದ್ದು ಏನು? ಅದು ಧಾರ್ಮಿಕತೆ. ಧಾರ್ಮಿಕತೆ ಅಂದರೆ ದಿವ್ಯ ಬಲಿ ಪೂಜೆ, ಸಂಸ್ಕಾರಗಳು, ಶಿಲುಬೆ ಹಾದಿ, ಮತ್ತು ನವೇನ ಪ್ರಾರ್ಥನೆಗಳು, ಮತ್ತು ಇನ್ನೊಂದು ಕಡೆಗೆ ಯಾತ್ರೆಗೆ ಹೋಗುವಂಥದ್ದು, ಪಿಲ್ಗ್ರಿಮೇಜ್, ಉರುಳು ಸೇವೆ, ಕೇಶಮಂಡನ, ಬತ್ತಿಗಳನ್ನು ಉಳಿಸುವಂಥದ್ದು, ಇದೆಲ್ಲವೂ ಏನು? ಬಾಹ್ಯ ಪ್ರದರ್ಶನ. ಯಾವುದರ ಪ್ರದರ್ಶನ ಇದು? ಆಧ್ಯಾತ್ಮಿಕತೆಯ ಫೌಂಡೇಶನ್ ಏನಿದೆ ಅದರ ಪ್ರದರ್ಶನ. ನೀವು ಮನೆಗೆ ಈ ಗೃಹ ಪ್ರವೇಶಕ್ಕೆ ಹೋದಾಗ ನೋಡ್ಕೊಂಡು ಬಂದಿದ್ದು ಬಾಹ್ಯ ಪ್ರದರ್ಶನ ಮಾತ್ರ. ಆದರೆ ಆಂತರಿಕ ಅದಕ್ಕೊಂದು ಫೌಂಡೇಶನ್ ಇರಬೇಕು, ಆಧ್ಯಾತ್ಮಿಕತೆ, ಅದು ಕ್ರಿಸ್ತಾನುಭವ. ಇದು ನಮ್ಮಲ್ಲಿದೆ. ಹಾಗಾದರೆ ಮೊದಲನೇ ಟ್ಯಾಬ್ಲೆಟ್ ಏನು? ಫಸ್ಟ್ ಟ್ಯಾಬ್ಲೆಟ್ ಏನು? ನಮ್ಮಲ್ಲಿ ಆಧ್ಯಾತ್ಮಿಕತೆ ಮತ್ತು ಧಾರ್ಮಿಕತೆ ಎರಡೂ ಇದೆ. ಎರಡನೇ ಮಾತ್ರೆ. ಎರಡು ಮಾತ್ರೆ ಅಂದಾಗ ನನಗೆ ನೆನಪಿಗೆ ಬರುತ್ತೆ, ಒಬ್ಬ ಯುವಕ ಹೊಟ್ಟೆ ನೋವು ಅಂತ ಹೇಳಿ ಡಾಕ್ಟರ್ ಕಡೆಗೆ ಹೋದ. ಡಾಕ್ಟರ್ ಅವನಿಗೆ ಎಲ್ಲ ಪರೀಕ್ಷೆ ಮಾಡಿ 2 ಗುಳಿಗೆಗಳನ್ನು, 2 ಮಾತ್ರೆಗಳನ್ನು ಕೊಟ್ಟು ತೆಗೆದು ಹೋಗು ಅಂತ ಹೇಳಿ. ಇವನಿಂದ ಬಂದ ಡಾಕ್ಟರ್ 2 ಮಾತ್ರೆಗಳನ್ನು ಕೊಟ್ಟಿದ್ದೀರಿ, ಯಾವುದು ತೆಗೆದುಕೊಳ್ಬೇಕು? ಆಗ ಡಾಕ್ಟರ್ ಹೇಳ್ತಾರೆ, ಸರಿ ಇವತ್ತು ರಾತ್ರಿ ಮಲಗುವಾಗ ಒಂದು ತೆಗೆದುಕೊಂಡು ಮಲ್ಕೋ, ನಾಳೆ ಬೆಳಿಗ್ಗೆ ಎದ್ದರೆ ಇನ್ನೊಂದು ತೆಗೆದು ಅಂತ. ಇದು ಆಗಲ್ಲ, 3 ಮಾತ್ರೆ ತೆಗೆದುಕೋಬೇಕು. ಮೊದಲನೆಯದು ಆಧ್ಯಾತ್ಮಿಕತೆ, ಧಾರ್ಮಿಕತೆ, ಪ್ರಾರ್ಥನೆ. ಎರಡನೆಯದು ಪ್ರೀತಿ. ಎಷ್ಟು ಪ್ರೀತಿಸಬೇಕು? ಎಷ್ಟು ಪ್ರೀತಿಸಬೇಕು?
ಪ್ರೀತಿಸಬೇಕು. ಒಬ್ಬನು ತನ್ನ ಗೆಳೆಯನಿಗೋಸ್ಕರ, ತನ್ನ ಪತ್ನಿಗೋಸ್ಕರ, ತನ್ನ ಪ್ರಾಣದ ಪ್ರೀತಿ ಬೇರೊಂದಿಲ್ಲ. ಒಬ್ಬಳು ತನ್ನ ಪತಿಗೋಸ್ಕರ ತನ್ನ ಪ್ರಾಣವನ್ನೇ ಕೊಡುವುದಕ್ಕಿಂತ ಮಿಗಿಲಾದ ಪ್ರೀತಿ ಬೇರೊಂದಿಲ್ಲ. ಅಷ್ಟೊಂದು ಪ್ರೀತಿಸಿರಿ. ಶಿಲುಬೆ ಏನಿದೆ ಅದು ಪ್ರೀತಿಯ ವ್ಯಾಖ್ಯಾನ, ಡೆಫಿನೇಷನ್. ಎಲ್ಲಾದ್ರೂ ಪ್ರೀತಿ ಏನಂತ ಅರ್ಥ ಆಗದಿದ್ರೆ ಸ್ವಲ್ಪ ಆ ಶಿಲುಬೆಯನ್ನು ನೋಡಿ. ಅದು ಪ್ರೀತಿಯ ಸಂಕ್ಷಿಪ್ತ ಒಂದು ದರ್ಶನ. ಪ್ರೀತಿಸಿರಿ. ಮೂರನೆಯದು ಕ್ಷಮಿಸಿ. ತಪ್ಪುಗಳು ಖಂಡಿತ ಮಾಡ್ತಾಳೆ ಅವಳು, ಕ್ಷಮಿಸು. ನೀನು ಕೂಡ ತಪ್ಪು ಮಾಡ್ತೀಯ, ಕ್ಷಮಿಸು. 3 ಸಾರಿ, 4 ಸಾರಿ, 5 ಸಾರಿ ಅಂತ ಹೇಳಿ ಕಾಚಿಡಬೇಡ. ವಿವಾಹ ಜೀವನದಲ್ಲಿ ಸರಿಯಾಗಿ ಹೋಗ್ಬೇಕಾದ್ರೆ ಕ್ಷಮಿಸುವುದನ್ನು ಯಾರು ಕಲ್ತ್ಕೊಂಡಿಲ್ಲ, ಸಾರಿ ಎಂಬುದನ್ನು ಹೇಳೋದಕ್ಕೆ ಕಲ್ತ್ಕೊಂಡಿಲ್ಲ. ನನ್ನ ತಪ್ಪಾಯಿತು ಕ್ಷಮಿಸು ಎಂಬುದಾಗಿ ಹೇಳೋಕ್ಕೆ ಬರಲ್ಲ ಬಾಯಿಂದ, ಆವಾಗ ಎಲ್ಲದೂ ಬಿಟ್ಟು ಹೋಗು. ಕ್ಷಮಿಸು. ಎಷ್ಟು ಸಾರಿ ಕ್ಷಮಿಸಬೇಕು? 70 ಸಾರಿ ಅಂದರೆ ಅರ್ಥೇನು? 490 ಸಾರಿ. 7 70ಕ್ಕೆ ಗುಣಿಸು. 70 ಸಾರಿ ಅಂದರೆ ಅರ್ಥ ಏನು? ಪ್ರತಿಯೊಂದು ಸಾರಿ ತಪ್ಪು ಮಾಡಿದಾಗ ಕ್ಷಮಿಸು. ಪ್ರತಿಯೊಂದು ಸಾರಿ ತಪ್ಪು ಮಾಡಿದಾಗ ಕ್ಷಮಿಸು, ಪ್ರೀತಿಸು ಮತ್ತು ಪ್ರಾರ್ಥಿಸು. ಪ್ರೀತಿಸು, ಕ್ಷಮಿಸು. 3 ಮಾತ್ರೆಗಳು, 3 ಟ್ಯಾಬ್ಲೆಟ್ಸ್. ಇದು ಆಂಟಿಬಯೋಟಿಕ್ಸ್ ಇದ್ದಾಗ. ಆಂಟಿಬಯೋಟಿಕ್ಸ್ ಅನ್ನು ಅರ್ಧ ತೆಗೆದು ಅರ್ಧದಲ್ಲಿ ನಿಲ್ಲಿಸೋಕು ಇಡೀ ಡೋಸ್ ತೆಗೆದುಕೊಳ್ಬೇಕು. 3 ದಿವಸ ಅಥವಾ 5 ದಿವಸ ಟ್ಯಾಬ್ಲೆಟ್ ಕೊಟ್ಟರೆ 5 ದಿವಸಕ್ಕೆ ಕೊಟ್ಟಿದ್ದು 3 ದಿವಸದಲ್ಲಿ ನಿಲ್ಲಿಸಬೇಕು. ಆದರೆ ಇಫೆಕ್ಟ್ ಇರೋಲ್ಲ, ಕೌಂಟರ್ ಎಫೆಕ್ಟ್ ಇರಬೇಕು. ಅರ್ಧಕ್ಕೆ ನಿಲ್ಲಿಸುತ್ತೆ. ಈ 3 ಮಾತ್ರೆಗಳು ಇದು ಕೊಟ್ಟಿದೆ ಅಲ್ವಾ, ಇದು ಆಂಟಿಬಯೋಟಿಕ್ಸ್ ಇದ್ದ ಹಾಗೆ ಅರ್ಧದಲ್ಲಿ ನಿಲ್ಲಿಸಬೇಕು. ಮೊದಲ 2 ವರ್ಷ ಮಾಡೋಣ, ನಂತರ ಬಿಟ್ಟರೆ ಎಲ್ಲನೂ ಸರಿ ಹೋಗುತ್ತೆ ಅಲ್ವಾ. ಯಾಕೆ ಇದು ಪ್ರಾರ್ಥನೆ? ಬಿಟ್ಬಿಡ್ಬೇಡಿ. ಆ 3ನೇ ವ್ಯಕ್ತಿ ಅವರನ್ನು ಮನೆ ಹೊರಗೆ ಹಾಕಬೇಡಿ.